ಹಲೋ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿ, ಇದು ನಾನು ಬೆಳಗ್ಗೆ 5:15 ಆಗಿತ್ತು ಅನಿಸುತ್ತೆ. ಆವಾಗ ಇದಿದೆ ಹೊರಗಡೆ ಎಲ್ಲ ಕಸ ಗುಡಿಸಿ, ಹೊರಗಡೆ ಎಲ್ಲ ಸಾರಿಸಿ ತೊಳೆದು, ಹೊರಗಡೆನೇ ತುಂಬ ಹೊತ್ತಾಗ್ಬಿಡುತ್ತೆ ನಮ್ಮ ಮನೆಯಲ್ಲಿ. ಅಂಗಳ ಮತ್ತು ಕಾಂಪೌಂಡಲ್ಲೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡೋಷ್ಟರೊಳಗೆ ಅದನ್ನೇ ಒಂದು ಅರ್ಧ ಗಂಟೆ ಮೇಲೆ ಹಿಡಿಯುತ್ತೆ. ಕ್ಲೀನ್ ಮಾಡೋಷ್ಟೊತ್ತಿಗೆ ಮರ ಬೇರೆ ಇದೆ ಅಲ್ವಾ. ನೋಡಿ, ಪಕ್ಕದ ಮನೆಯಲ್ಲಿ ಆಂಟಿನೂ ಆಗಲೇ ರಂಗೋಲಿ ಹಾಕ್ತಾಯಿದ್ರು. ನಂತರ ನೋಡಿ, ರಂಗೋಲಿ ಹೀಗೆ ಹಾಕಿದ್ದೆ. ನನಗೆ ಅಷ್ಟಾಗಿ ರಂಗೋಲಿ ಬರೋದಿಲ್ಲ, ತಕ್ಕ ಮಟ್ಟಿಗೆ ಹಾಕ್ತೀನಿ. ಶಿವನ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನನಗೆ ಎಲ್ಲರೂ ಹಾಕ್ತಾರಲ್ವ, ನನಗೂ ಹಾಕಬೇಕು ಅಂತ ಆಸೆ, ಬಟ್ ಬರೋದಿಲ್ಲ. ಹಂಗೆ ಸುಮಾರಾಗಿ ಹಾಕಿದ್ದೀನಿ. ಮಕ್ಕಳಿಗೂ ಅಷ್ಟೇ ಎಲ್ಲ ಸಾರಿಸಿ ಅಷ್ಟು ಮಾಡಿಟ್ಟು ರಂಗೋಲಿ ಹಾಕಿ ಆನಂತರ ಒಳಗಡೆ ಕೆಲಸ ಮಾಡೋಣ ಅಂತ ಹೋದೆ. ಮಕ್ಕಳು ಮನೆಯಲ್ಲೇ ಇದ್ದಿದ್ದರಿಂದ ಎಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಕೆಲಸಕ್ಕೆ ಬೇಗ ಸ್ನಾನ ಮಾಡಿಕೊಂಡು ನಾನು ಪೂಜೆಗೆಲ್ಲ ದೇವ್ರ ಸಾಮಾನು ತೊಳ್ಕೊಂಡೆ. ನೋಡಿ, ನಮ್ಮ ಮನೇಲಿ ಲಿಂಗು ಎಷ್ಟು ಚೆನ್ನಾಗಿದೆ ಅಂತ. ತುಂಬ ನೋಡೋಕ್ಕೆ ಚಿಕ್ಕದಾಗಿದೆ, ಬಟ್ ತುಂಬಾ ತೂಕ ಇದೆ. ತುಂಬ ಚೆನ್ನಾಗಿದೆ ಇದು. ನಾನು ಮನೆ ದೇವರಿಗೆ ನಾವು ಬಾದಾಮಿಗೆ ಹೋದಾಗ ತೊಗೊಂಡಿದ್ದೆ. ಶಿವರಾತ್ರಿ ಪೂಜೆಯಲ್ಲಿ ಇರುತ್ತೆ ಅಂತೇಳಿ ತೊಗೊಂಡು ಬಂದಿದ್ದೆ ನಾನು. ಹಾಗೆಯೇ ನಮ್ಮ ಮನೇಲಿ ಒಂದು ಪುಟಾಣಿ ಮೂರ್ತಿ ಇದೆ, ಅನ್ನಪೂರ್ಣೇಶ್ವರಿ ಅಮ್ಮನವ್ರದ್ದು. ಚೆನ್ನಾಗಿದೆ ವಿಗ್ರಹ. ಅದನ್ನು ನೋಡಿ, ಈ ಥರ ಎಲ್ಲ ತೊಳ್ಕೊಂಡಿದ್ದೀನಿ. ಸಾಮಾನು ತೊಳೆದಾಗ ಫಳಫಳ ಅನ್ನತ್ತೆ. ಒಂದು 4 ದಿನ ಆದಮೇಲೆ ಮತ್ತೆ ಕಲೆಗಟ್ಟಿಬಿಡುತ್ತೆ. ನೋಡಿ, ಇವಾಗ ಪೂಜೆ ಎಲ್ಲ ಆಯಿತು. ಹೇಗಾಗಿದೆ ಇವತ್ತಿನ ಶಿವರಾತ್ರಿ ಪೂಜೆ ನಮ್ಮ ಮನೇಲಿ ಅಂತ ಕಮೆಂಟ್ ಮಾಡಿ, ಓಕೆನಾ. ಇನ್ನು ಇವತ್ತು ತಿಂಡಿಗೆ ನಾನೇನು ಇದು ಮಾಡಿರಲಿಲ್ಲ, ಅವಲಕ್ಕಿ ಮಾಡಿದ್ದೆ ಅಷ್ಟೇ. ಅನ್ನದ ಐಟಮ್ ಇವತ್ತು ನಾನು ಏನೂ ಮಾಡೋದಿಲ್ಲ. ಶಿವನ್ ನೋಡಿ, ಈ ಥರ ಪೂಜೆ ಆಗಿತ್ತು. ಪಂಚಾಮೃತ ನೈವೇದ್ಯ ಮಾಡಿದ್ದೆ ನಾನು. ಪೂಜೆನೂ ಚೆನ್ನಾಗಾಗಿತ್ತು ನಮ್ಮ ಮನೇಲಿ. ಏನೋ ಒಂಥರ ಖುಷಿ ನನಗೆ. ಇವತ್ತು ಪೂಜೆ ಎಲ್ಲ ತುಂಬಾ ಚೆನ್ನಾಗಾಗಿತ್ತು. ನೀವು ನಿಮ್ಮ ಮನೇಲಿ ಶಿವರಾತ್ರಿ ಹೇಗೆ ಆಚರಣೆ ಮಾಡಿಕೊಂಡ್ರೆ ಅಂತ ನಂಗೆ ಕಮೆಂಟ್ ಮಾಡಿ. ಮತ್ತು ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ಮಧ್ಯಾಹ್ನವರೆಗೂ ಆಯಿತು. ಇದು ಬೆಳಗ್ಗೆ ಒಂದು 10-11 ಗಂಟೆವರೆಗೂ. ಇನ್ನು ನಾನು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ತೀನಿ. ಬೆಳಗ್ಗೆ ಅಂದರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಲ್ವಾ, ಮಕ್ಕಳು ಹಸ್ಕೊಂಡ್ಬಿಡ್ತಾರೆ, ಇರೋದಿಲ್ಲ. ಹಾಗಾಗಿ ನಾನು ಸಂಜೆ ದೇವಸ್ಥಾನಕ್ಕೆ ಹೋಗ್ತೀನಿ. ಸಂಜೆ ದೇವಸ್ಥಾನದ ವ್ಲಾಗ್ನ ಮತ್ತೆ ಹಾಕ್ತೀನಿ. ಥ್ಯಾಂಕ್ ಯು.